ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 234. ಇವತ್ತಿನ ಕತೆ ಕಾಶಿ ವಿಶ್ವನಾಥ ದೇವಸ್ಥಾನ ಅಥವಾ ದೇಗುಲ. ಕಾಶಿ ಎಂದ ಕೂಡಲೇ ನಮಗೆಲ್ಲ ಮೈ ರೋಮಾಂಚನವಾಗುತ್ತೆ. ಯಾಕೆಂದರೆ ಎಲ್ಲರೂ ಸಹಿತ ಸಣ್ಣಂದಿದ್ದ ಕಾಶಿ ಗಂಗೆ ಮತ್ತು ವಿಶ್ವನಾಥ ಇಷ್ಟನ್ನು ಕೇಳಿಸ್ತೀವಿ. ಎಲ್ಲರಿಗೂ ಸಹಿತ ಜೀವನದಲ್ಲಿ ಒಂದಲ್ಲ ಒಂದ್ಸಲಿ ಕಾಶಿಗೆ ಹೋಗಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಪವನ್ನು ಕಳ್ಕೊಳ್ಬೇಕು, ವಿಶ್ವೇಶ್ವರನ ದರ್ಶನ ಮಾಡಿ ಪುಣ್ಯ ಸಂಪಾದಿಸಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಹಿಂದೆಲ್ಲ ಇದು ಬಹಳ ಕಷ್ಟ ಇತ್ತು. ಯಾಕೆ? ಗುಡ್ಡಗಾಡಿನ ಹಾದಿ, ರಸ್ತೆ ಸರಿ ಇರ್ತಿರಲಿಲ್ಲ, ಮಳೆಗಾಲ, ಕಳ್ಳಕಾಕರು ಹಾವಳಿ. ಹಾಗಾಗಿ ಈ ಕಾಶಿ ಯಾತ್ರೆ ಕೈಗೊಂಡವರು ವಾಪಸ್ ಬರ್ತಾರೆ ಅಂತಲೇ ಗೊತ್ತಿರ್ತಿರ್ಲಿಲ್ಲ. 3 ತಿಂಗಳು 4 ತಿಂಗಳು ಬೇಕಾಗೋದು. ಇವತ್ತು ಹಾಗಲ್ಲ, ಮನಸ್ಸು ಮಾಡಿದರೆ ವಿಮಾನದಲ್ಲಿ ಹೋಗಿ ಬಂದುಬಿಡ್ಬೋದು. ಅಷ್ಟೆಲ್ಲ ಸುಧಾರಣೆ ಆಗಿದೆ. ಕಾಶಿ ಅಂದ ಕೂಡಲೇ ವಿಶ್ವನಾಥ ಮತ್ತು ಗಂಗಾ ನದಿಯ ಪಶ್ಚಿಮ ದಂಡೆ ಮೇಲಿರೋದೇ ನಮ್ಮ ವಿಶ್ವನಾಥನ ದೇವಸ್ಥಾನ. ಬಹಳ ಪ್ರಸಿದ್ಧವಾಗಿರೋ ದೇವಸ್ಥಾನ. ನಾವೇನು 12 ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ, ಅದರಲ್ಲಿ ಅತಿ ಮುಖ್ಯವಾಗಿದ್ದು ಯಾವುದು ಅಂದರೆ ನಮ್ಮ ಕಾಶಿಯ ವಿಶ್ವನಾಥ ದೇವಸ್ಥಾನದ ಈ ಲಿಂಗವೇ. ಇದನ್ನು ನೋಡಲಿಕ್ಕೆ, ದರ್ಶನ ಪಡೀಲಿಕ್ಕೆ ಪ್ರತಿದಿನವೂ ಲಕ್ಷಾಂತರ ಜನ ಕಾಶಿಗೆ ಬಂದು ಸೇರ್ತಾರೆ. ಕಾಶಿಗೆ ಅಲ್ಲಿ ನೀವು ನೋಡಿಬಿಟ್ರೆ ಊರು ಹಿಂದಿನಿಂದಲೂ ಸಹಿತ ಪ್ರಸಿದ್ಧಿಯಾಗಿದೆ. ಇದು 2 ಕಾರಣಕ್ಕೆ. ಒಂದು ಧಾರ್ಮಿಕ ಕೇಂದ್ರ, ಇನ್ನೊಂದು ಶೈಕ್ಷಣಿಕ ಕೇಂದ್ರ. ಎರಡೂ ಹೆಸರುವಾಸಿನೇ. ಈಗಲ್ಲ, ಪ್ರಾಚೀನ ಕಾಲದಿಂದಲೂ ಸಹಿತ ಕಾಶಿ ಪ್ರಮುಖವಾದ ವಿದ್ಯಾಕೇಂದ್ರ. ಜೊತೆಗೆ ಕಾಶಿಗೆ ಇನ್ನೊಂದು ಹೆಸರಿದೆ, ಅದೇ ವಾರಣಾಸಿ. ನಮಗೆ ಕಾಶಿ ವಾರಣಾಸಿ ಎರಡಕ್ಕೂ ಗೊಂದಲ ಇರಬಾರ್ದು, ಎರಡೂ ಒಂದೇ. ಇಂಥ ಕಾಶಿ ಅಲ್ಲಿ ಯಾವಾಗ ದೇವಸ್ಥಾನ ಕಟ್ಟಿಸಿದ್ರು, ಎಲ್ಲರೂ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತ ಖಂಡಿತ ಇದೆ. ನಾವು ಮಹಾಭಾರತ ಮತ್ತು ಉಪನಿಷತ್ನಲ್ಲೂ ಸಹಿತ ಕಾಶಿಯ ವಿಶ್ವನಾಥನ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ. ಯಾಕೆ? ನಮ್ಮ ಹರಿಶ್ಚಂದ್ರ ಮಹಾರಾಜ ಏನು ಮಾಡ್ದ? ಈ ವಿಶ್ವಾಮಿತ್ರ ಮುನಿಯ ಸಾಲ ತೀರಿಸಲಿಕ್ಕೆ ತನ್ನ ಹೆಂಡತಿ ಮಕ್ಕಳನ್ನ ತನ್ನನ್ನು ಮಾರ್ಕೊಂಡಿದ್ದೆಲ್ಲಿ? ಇದೇ ಕಾಶಿ ಪಟ್ಟಣದಲ್ಲೇ. ಆಮೇಲೆ ಕಾಶಿ ವಿಶ್ವನಾಥನ ಅನುಗ್ರಹದಿಂದಲೇ ಆತ ಎಲ್ಲ ಸಾಲಿನ ಮುಕ್ತನಾಗಿ ಮತ್ತೆ ಅಯೋಧ್ಯೆಗೆ ಬಂದು ಪಟ್ಟವನ್ನು ಏರಿತು. ಇದರ ಜೊತೆಗೆ ನಾವು ನೋಡಿದ ಹಾಗೆ ಕಾಶಿ ವಿದ್ಯಾಕೇಂದ್ರ, ಧಾರ್ಮಿಕ ಕೇಂದ್ರ. ಅಲ್ಲಿ ಹೋದರೆ ಸಾಧು ಸಂತರುಗಳು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲಿ ಹೋಗೋರೆಲ್ಲ ಯಾತ್ರಿಕರಿಗಾಗಿ ಏನು ಮಾಡಿದ್ದಾರೆ? ಬಹಳ ಜನ ರಾಜರು ಮಹಾರಾಜರುಗಳು ಶ್ರೀಮಂತರು ಧರ್ಮಛತ್ರಗಳನ್ನು ಕಟ್ಟಿಸಿದ್ದಾರೆ. ಅಲ್ಲಿ ಹೋದರೆ ಪ್ರವಾಸಿಗರಿಗೆ ಉಚಿತ ಊಟ ಇದೆ, ವಸತಿ ಸಿಗತ್ತೆ. ನಿಮಗೆ ನಮ್ಮ ಕರ್ನಾಟಕದಲ್ಲೂ ಸಹಿತ ಹಲವಾರು ಜನ ಅಲ್ಲಿ ದಾನಿಗಳು ಛತ್ರ ಕಟ್ಟಿಸಿದ್ದಾರೆ. ನಮ್ಮ ವೀರಶೈವ ಮಠಗಳು ಸಹಿತ ಅಲ್ಲಿ ಮಠಗಳನ್ನು ಕಟ್ಟಿಸಿದ್ದಾರೆ, ಛತ್ರಗಳಿದೆ. ನಿಮಗೆ ಉಳ್ಕೊಳ್ಳೋದಕ್ಕೆ ಕೊಡ್ತಾರೆ, ಅಡುಗೆ ಮಾಡಾಕ್ತಾರೆ, ಇಲ್ಲ ನಿಮಗೆ ಪಾತ್ರೆ ಕೊಡ್ತಾರೆ, ಕಟ್ಟಿಗೆ ಕೊಡ್ತಾರೆ, ದಿನಸಿ ಕೊಡ್ತಾರೆ. ನಿಮ್ಮ ಎಲ್ಲ ಯಾತ್ರೆಗಳಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಅಲ್ಲಿ. ಆದರೆ ಒಂದೇ ಒಂದು ಸಮಸ್ಯೆ ಇದ್ದಿದ್ದು ಕಾಶಿಲಿ. ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಸಣ್ಣ ಇಕ್ಕಟ್ಟು ಹಾದಿ, ಗಲೀಜು. ಯಾಕೆ? ಪ್ರವಾಸಿಗರು ಬಂದವರಿಗೆ ಸ್ನಾನ ಮಾಡಬೇಕು, ಕಕ್ಕಸಿಗೆ ಹೋಗ್ಬೇಕು, ಮೂತ್ರ ವಿಸರ್ಜನೆ ಮಾಡಬೇಕು. ಅಲ್ಲಿ ಎಲ್ಲೆಲ್ಲೆಲ್ಲೋ ಮಾಡಿ ಕಸದ ರಾಶಿಯಾಗಿ ಗೋಪು ನಾರ್ತಿತ್ತು ಕಾಶಿ. ಇದೇ ದೊಡ್ಡ ದುರಂತ ಆಗಿತ್ತು. ಜೊತೆಗೆ ಎಲ್ಲರಿಗೂ ಒಂದು ನಂಬಿಕೆ, ಕಾಶಿಯಲ್ಲಿ ಸಾಯಬೇಕು. ಯಾಕೆ? ಕಾಶಿಯಲ್ಲಿ ಸತ್ತು ಬಿಟ್ರೆ ಅದು ಸೀದಾ ಪುಣ್ಯ ಭೂಮಿ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಹಾಗಾಗಿ ಭಾಳ ಜನ ಶ್ರೀಮಂತರು ಅವರು ವಯಸ್ಸಾದಾಗ ಅವರು ಅಲ್ಲೇ ಒಂದು ವ್ಯವಸ್ಥೆ ಮಾಡಿ ಮನೆಗೇನೆ ಆಳು ಕಾಳು ಎಲ್ಲ ಇಟ್ಟು ಅಲ್ಲೇ ಇರ್ತೀವಿ. ಸತ್ತ ಮೇಲೆ ಅಲ್ಲೇ ತಮಗೆ ಸುಡಬೇಕು ಅಂತ. ಗಂಗಾ ನದಿ ತೀರದಲ್ಲಿ ಕಾಶಿಯಲ್ಲಿ ಒಟ್ಟು 80 ಏನಿದೆ ಘಟ್ಟಗಳಿದೆ, ಘಾಟ್ ಅಂತ ಕರೀತೇವೆ. ಏನದು? ನದಿ ತೀರದಲ್ಲಿ ಒಂದು ಜಾಗ, ಒಂದು ದೇವಸ್ಥಾನ, ಸ್ಮಶಾನವು, ಮೆಟ್ಲುಗಳು. ಅಲ್ಲಿ 80 ಘಟ್ಟಗಳಲ್ಲಿ ಸ್ಮಶಾನಗಳೇ ಜಾಸ್ತಿ. ಅಲ್ಲಿ ಸ್ಮಶಾನಗಳಲ್ಲಿ ಹೆಣ ಸುಡ್ತಿದ್ರು. ಪೂರ್ತಿ ಸುಡ್ಬೇಕ ಬೇಡ, ಮುಕ್ತಿ ಸಿಗಬೇಕು ಅಂಥೇಳಿ ಅರ್ಧಂಬರ್ಧ ಸುಟ್ಟಂಥ ಹೆಣಗಳು ತಾಗಿ ನದಿಗೆ ಒಗಾಸ್ಬಿಡೋದು. ಆ ಹೆಣಗಳು ನದಿ ನೀರಲ್ಲಿ ಕೊಳ್ತು ಪಿತಿ ನಾರ್ತಿತ್ತು. ನಮ್ಮ ರೈತಾಪಿ ಜನ ಸಾಯ್ತಿದ್ವಲ್ಲಪ್ಪ, ಜಾನುವಾರುಗಳು, ಅದನ್ನು ಹೂಳ ಬಂದು ತಗೊಂಡ ಗಂಗೆಗೆ ಒಗಾಸಲೆ, ಮ್ಯಾಲಕ್ಕೆ ಹೋಗಲಿ, ಮುಕ್ತಿ ಸಿಗಲಿ ನಮ್ಗೆ, ಎತ್ತಿಗೆ ಎಮ್ಮೆಗೆ ಅಂತ. ಅದರಿಂದ ಏನಾಗಿತ್ತು? ಕಾರ್ಖಾನೆ ಕೊಳಚೆ ನೀರು ಸೇರಿ ಗಂಗಾ ನದಿ ಅತ್ಯಂತ ಮಲಿನವಾಗಿತ್ತು. ನಾವು ಸಾಯ್ಬೇಕಾದ್ರೆ ಕಾಶಿ ಗಂಗೆ ಅಂತ ಮನೇಲಿಟ್ಕೊಂಡು ಹಾಕ್ತೀವಿ. ಯಾಕೆ?
ಆ ಗಂಗೆಯನ್ನು ಗಂಟಲಲ್ಲಿ ಹಿಡಿದು ಆ ಜೀವಕ್ಕೆ ಮುಕ್ತಿ ಸಿಗಲಿ ಅಂತೇಳಿ. ಆದರೆ ಇವತ್ತು ಈ ಮಲಿನವಾಗಿರೋ ನೀರನ್ನು ಕುಡಿದ್ರೆ ಆರೋಗ್ಯವಂತರಿಗೆ ಮುಕ್ತಿ ಸಿಕ್ಕಿಬಿಡೋದು, ಆ ಸ್ಥಿತಿ ಬಂದುಬಿಟ್ಟಿದೆ. ಆದರೆ ಇವತ್ತೆಲ್ಲವಕ್ಕೂ ಒಂದು ಹಂತಕ್ಕೆ ಬಂದಿದೆ ನೋಡಿ. ನಮಗೆ ಯಾವಾಗಿಂದ ಈ ಒಂದು ಕಾಶಿ ವಿಶ್ವನಾಥನ ದೇವಸ್ಥಾನ ಯಾವಾಗ ರೂಪುಗೊಳ್ತು, ಅದನ್ನು ಯಾವಾಗ ಹಾಳು ಮಾಡಿದ್ರು ಎರಡನ್ನೂ ನೋಡಿಬಿಡೋ. ನಮ್ಮ ಕ್ರಿಸ್ತಪೂರ್ವ 15ನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ನೋಡಿ ಚೆಂದಾಗಿ ಮಾಡಿ ದಾನ ದತ್ತಿ ಎಲ್ಲ ಕೊಟ್ಟ. ನಮ್ಮ ಚಕ್ರವರ್ತಿ ವಿಕ್ರಮಾದಿತ್ಯನು ಸಹಿತ ಜೀರ್ಣೋದ್ಧಾರ ಮಾಡಿ ದಾನ ದತ್ತಿಯನ್ನು ಕೊಟ್ಟು ದಿನನಿತ್ಯದ ಕಾರ್ಯಗಳು ನಡೆಯೋಕ್ಕೆ ಅನುಕೂಲ ಮಾಡಿಕೊಟ್ಟ. ಆಮೇಲೆ ಹಾಗೇ ನಡ್ಕೊಂಡು ಬರ್ತಾ ಇತ್ತು. ಯಾವಾಗ ನಮ್ಮ ದೇಶಕ್ಕೆ ಮುಸಲ್ಮಾನರ ಆಗಮನ ಆಯಿತೋ, ಆಕ್ರಮಣ ಆಯಿತೋ, ಅಲ್ಲಿಂದ ಇದು ಹಾಳು ಮಾಡಲಿಕ್ಕೆ ಶುರು ಮಾಡಿದರು. ಕುತುಬ್ದೀನ್ ಐಬಕ್ ಕ್ರಿಸ್ತಶಕ 1193ರಲ್ಲಿ ಕನೌಜಿನ ರಾಜನ ಮೇಲೆ ದಾಳಿ ಮಾಡಿ ಸೋಲಿಸ್ದ. ಆಮೇಲೆ ಕಾಶಿ ಮೇಲೆ ದಾಳಿ ಮಾಡಿದವನು ಈ ದೇವಸ್ಥಾನವನ್ನು ಪೂರ್ತಿ ಹಾಳು ಮಾಡಿಬಿಟ್ಟ. ಆದರೆ ಅವನ ನಂತರ ಬಂದಂಥ ದೆಹಲಿಯ ಸುಲ್ತಾನ್ ಅಲ್ತಮಷ್ ವಿವೇಕಿ, ಬುದ್ಧಿವಂತ, ಗುಣವಂತ, ಆತ ನಾಶವಾದಂಥ ಈ ದೇವಸ್ಥಾನವನ್ನು ಮತ್ತೆ ಪುನರ್ನಿರ್ಮಾಣ ಮಾಡಿ ಇಂಥವ್ರು ಇದ್ರೆ ಮತ್ತೆ ಮನೆ ಹಾಡಿದ್ದ ಸಿಕಂದರ್ ಲೋಧಿ ಅವನು ಮತ್ತೆ ದೇವಸ್ಥಾನ ಹಾಳು ಮಾಡಿದ. ಉದ್ಧಾರ ಮಾಡೋರು ಯಾರು? ಆಮೇಲೆ ಮೊಘಲರ ಆಳ್ವಿಕೆಯಲ್ಲಿ ಅಕ್ಬರ್ ಬಾದಶಾಹನ ಹೆಸರು ಕೇಳಿದ್ದೀರಿ. ಅಕ್ಬರ್ ಬಾದಶಾಹನ ಸೇನಾಧಿಪತಿ ಯಾರಪ್ಪ ಅಂದರೆ ರಾಜ ಮಾನ್ಸಿಂಗ್. ಆತ ಕ್ರಿಸ್ತಶಕ 1585ರಲ್ಲಿ ನಾಶವಾಗಿದ್ದಂಥ ವಿಶ್ವನಾಥನ ದೇವಸ್ಥಾನವನ್ನು ಮತ್ತೆ ಸುಂದರವಾಗಿ ರೂಪುಗೊಳ್ಳುತ್ತ. ಆದರೆ ಶಹಜಾನನ ಸೇನೆ ಮತ್ತೆ ಅದನ್ನು ಹಾಳು ಮಾಡಲಿಕ್ಕೆ ಬಂತು. ಈಗ ಜನ ಹುಷಾರಾಗಿಬಿಟ್ರು, ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನಿಂತು ಆ ಶಹಜಾನ್ ಸೈನಿಕರಿಗೆ ಓಡಿಸೇ ಬಿಟ್ರು. ಆದರೆ ಮಹಾಪಾಪಿ ಯಾರು? ನೀಚ ಔರಂಗಜೇಬ್, ಮೊಘಲರ ಕಡೆಯ ದೊರೆ. ಸುದೀರ್ಘ ಕಾಲದ ಆಳ್ವಿಕೆಯಲ್ಲಿ ಮೊಘಲ ವಂಶವನ್ನು ನಾಶ ಮಾಡ್ದ, ನಮ್ಮ ಉತ್ತರ ಭಾರತವನ್ನು ಹಾಳು ಮಾಡ್ದ. ಔರಂಗಜೇಬನ ಸೇನೆ ಕಾಶಿ ಮೇಲೆ ದಾಳಿ ಮಾಡಿ ವಿಶ್ವನಾಥನ ದೇವಸ್ಥಾನವನ್ನು ಧ್ವಂಸ ಮಾಡಿಬಿಡ್ತು. ಜೊತೆಗೆ ಜ್ಞಾನವ್ಯಾಪಿ ಅಂಥೇಳಿ ಮಸೀದಿಯನ್ನು ಕಟ್ಟಿಸಿಬಿಡ್ತು. ಜ್ಞಾನವ್ಯಾಪಿ ಅಂದ್ರೆ ಏನು? ವಾಪಿ ಅಂದರೆ ಬಾವಿ ಅಂತ. ಆದರೆ ಏನಾಗಿತ್ತು, ಈ ಔರಂಗಜೇಬ್ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿದ್ರಿಂದ ದೇವಸ್ಥಾನದ ಅರ್ಚಕರೆಲ್ಲ ಸೇರಿ ವಿಶ್ವನಾಥನ ಪ್ರತಿಮೆಯನ್ನು ಹಾಳಾಗ್ಲಿಕ್ಕೆ ಬಿಡದೆ ಆಳವಾದ ಒಂದು ಬಾವಿಯಲ್ಲಿ ನೀರಲ್ಲಿ ಹಾಕಿ ಇಟ್ಟುಬಿಟ್ಟಿದ್ರು. ಅದೇ ನಿಜವಾದ ಜ್ಞಾನವ್ಯಾಪಿ. ಅದು ರಕ್ಷಣೆ ಮಾಡಿದ್ರು. ಈತ ಇವತ್ತು ಸಹಿತ ಉತ್ಖನನ ನಡೀತಾ ಇದೆ, ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಎಲ್ಲಿ? ಕಾಶಿಯಲ್ಲಿರುವಂತಹ ಜ್ಞಾನವ್ಯಾಪಿ ಮಸೀದಿ. ಅದು ಔರಂಗಜೇಬ್ ಕಟ್ಟಿಸಿರೋದಲ್ಲ, ದೇವಸ್ಥಾನದ ಮೇಲೆ ಮಸೀದಿಯನ್ನಾಗಿ ಮಾಡಿದ್ದಾನೆ ಅನ್ನೋದು. ಮುಂದೆ ಅದೆಲ್ಲ ಆಗತ್ತಿರಲಿ. ಆಮೇಲೆ ಏನಾಗ್ಬಿಡ್ತು, 1780ರಲ್ಲಿ ಇಂದೂರಿನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಕಾಶಿಯಲ್ಲಿ ಭವ್ಯವಾದಂಥ ವಿಶ್ವನಾಥನ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದು ಆ ತಾಯಿನೇ. ಜೊತೆಗೆ ಬೇಕಾದಷ್ಟು ಅದಕ್ಕೆ ಕೊಡುಗೆಗಳನ್ನು ಕೊಟ್ಟರು. ನಮ್ಮ ಪಂಜಾಬಿನ ದೊರೆ ರಾಣಾ ರಂಜಿತ್ ಸಿಂಗ್ ಆತ ಯಥೇಚ್ಛವಾಗಿ ಬಂಗಾರವನ್ನು ದಾನ ಮಾಡ್ತಾರೆ ವಿಶ್ವನಾಥನ ದೇಗುಲಕ್ಕೆ. ನಾವೀಗ ಹೋದರೆ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ. ಮೇಲುಗಡೆಗೆ ಗೋಪುರಗಳೇನಿದೆ ಬಂಗಾರದಲ್ಲೇ ರೂಪುಗೊಂಡಿರೋದು, ಬಂಗಾರದ ಲೇಪನವಾಗಿದೆ. ಹೋದವ್ರು ಏನು ಮಾಡ್ತಾರೆ, ಕಾಶಿಗೆ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ವಿಶ್ವನಾಥನ ದರ್ಶನ ಮಾಡಿ ಬಂದು ಗೋಪುರ ನೋಡಿ ಕೈ ಮುಗಿದ್ರೆ ಅವರಿಗೆ ಪುಣ್ಯ ಬರುತ್ತೆ. 3 ಪುಣ್ಯ ಕಾರ್ಯ: ಗಂಗಾ ಸ್ನಾನ, ಒಳಗಡೆ ವಿಶ್ವನಾಥ ದರ್ಶನ, ಗೋಪುರ ದರ್ಶನ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಗಿತ್ತಲ್ಲ, ಈ 10 ವರ್ಷದಲ್ಲಿ ಕಾಶಿ ಇನ್ನೂ ಉತ್ತಮಗೊಂಡಿದೆ. ಅದಕ್ಕೆ ಕಾರಣ ಯಾರು ನೋಡೋಣ. ನೋಡಿ, ಕಾಶಿ ಅಥವಾ ವಾರಣಾಸಿ ಒಂದು ಲೋಕಸಭಾ ಕ್ಷೇತ್ರ, ಉತ್ತರ ಪ್ರದೇಶದಲ್ಲಿದೆ. ಈಗ ಅಲ್ಲಿ ಆದಿತ್ಯನಾಥ ಯೋಗಿ ಸರ್ಕಾರ ಇದೆ. ರಾಜ್ಯ ಸರ್ಕಾರವು ಏನೇನು ಇಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕ್ರಮ ತಗೊಂಡಿದೆ. ಈ 10 ವರ್ಷದಲ್ಲಿ ಲೋಕಸಭಾ ಸದಸ್ಯ ಯಾರು ಅಂದರೆ ನರೇಂದ್ರ ಮೋದಿ. ಎಲ್ಲಿ? ವಾರಣಾಸಿ ಕ್ಷೇತ್ರದಲ್ಲಿ. ಯಾವತ್ತು ಪ್ರಧಾನಿ ಮೋದಿ ಕಾಶಿಯಲ್ಲಿ ಲೋಕಸಭಾ ಸದಸ್ಯರಾದರು ಅವತ್ತಿಂದನೇ ಕಾಶಿಯ ಅಭಿವೃದ್ಧಿ ಕಾರ್ಯ ಆರಂಭ ಆಯಿತು. ಇದಕ್ಕಾಗೇ ಯಾರು ನಮ್ಮ ಉಮಾ ಭಾರತಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ.
ಈಗ ನೀವು ನೋಡಿದರೆ ಕಾಶಿ 10 ವರ್ಷದಲ್ಲಿ ಬದಲಾಗಿಬಿಟ್ಟಿದೆ. ಮೊದಲಿನ ಇಕ್ಕಟ್ಟಿನ ರಸ್ತೆಗಳಿಲ್ಲ, ಕೊಳಚೆ ಇಲ್ಲ, ಮಲಮೂತ್ರಗಳಿಲ್ಲ, ಅತಿ ಶುದ್ಧವಾಗಿ ನಿಮಗೆ ಎಲ್ಲ ಜನರನ್ನು ಒಲಿಸಿ ರಸ್ತೆಯನ್ನು ವಿಶಾಲಗೊಳಿಸಿದ್ದಾರೆ. ವ್ಯಾಪಾರ ವಹಿವಾಟು ನಡೆಯುತ್ತೆ, ಧಾರ್ಮಿಕ ಕಾರ್ಯ ನಡೆಯುತ್ತೆ, ಶೈಕ್ಷಣಿಕ ಕಾರ್ಯ ನಡೆಯುತ್ತೆ, ನಿಮಗೆ ಸ್ನಾನಗೃಹಗಳಿದೆ, ಶೌಚಾಲಯಗಳಿದ್ದಾವೆ, ಎಲ್ಲ ಅನುಕೂಲಗಳಿದೆ. ಇನ್ನೂ ಹೇಳಬೇಕಂದ್ರೆ ಜಗತ್ತಿನ ಮೂಲೆ ಮೂಲೆಯಿಂದ ಸಂಪರ್ಕ ಸಾಧಿಸ್ಬೋದು. ಮೊದಲು ಭೂಮಾರ್ಗ ಇತ್ತಲ್ಲ, ಇವತ್ತು ವಾರಣಾಸಿ ಜಂಕ್ಷನ್ ಅದು. ಭಾರತದ ಮೂಲೆ ಮೂಲೆಯಿಂದ ನಿಮಗೆ ರೈಲಿನ ಸಂಪರ್ಕ ಸಿಗುತ್ತೆ, ವಿಮಾನ ನಿಲ್ದಾಣ ಇದೆ. ನೀವು ಯಾವುದೇ ಕೆಲವೇ ಗಂಟೆಗಳಲ್ಲಿ ಪ್ರಯಾಣ ಮಾಡಿ ವಿಶ್ವೇಶ್ವರ ದರ್ಶನ ಮಾಡ್ಬೋದು. ಇಷ್ಟೆಲ್ಲ ಅನುಕೂಲ ಅಭಿವೃದ್ಧಿ ಈಗಾಗಿದೆ. ನೀವು ಹೋದರೆ ಖಂಡಿತವಾಗಿ ಇದೊಂದು ಅತ್ಯಂತ ಧಾರ್ಮಿಕ ಕೇಂದ್ರ, ಪಾವನವಾದ್ವಿ ಅಂತ ಖಂಡಿತ ಅನಿಸೋದು. ಇಂಥ ಕಾಶಿಯಲ್ಲಿ ನಾವು ವಿಶ್ವನಾಥನ ದೇವಸ್ಥಾನ ಎಷ್ಟೊತ್ತಿಗೆ ಬಾಗಿಲು ತೆಗೆಯುತ್ತೆ ಅಂದರೆ ಬೆಳಗ್ಗೆ 2:30 ಗಂಟೆಗೆ ತೆಗೆಯುತ್ತೆ. ಇನ್ಯಾವ ದೇವಸ್ಥಾನ ಬಾಗಿಲು ತೆಗೆಯುತ್ತೆ ಅಲ್ಲ ಗೊತ್ತಿಲ್ಲ. ಬೆಳಗ್ಗೆ 3 ಗಂಟೆಯಿಂದ 4 ಗಂಟೆಗೆ ಮಂಗಳಾರತಿ ಮಾಡ್ತಾರೆ. ಅದೇ 11ರಿಂದ 12ಕ್ಕೆ ಅಲ್ಲೇನು ಮಾಡ್ತಾರೆ, ಭೋಗಾರತಿ ಅಂತ ಮಾಡ್ತಾರೆ. 2ನೇ ಮಂಗಳಾರತಿಯಲ್ಲಿ ಭೋಗ ಅಂದರೆ ನಿಮಗೆ ದೇವರಿಗೆ ನೈವೇದ್ಯ ಮಾಡ್ತಾರೆ. ವಿವಿಧ ರೀತಿಯ ಹಣ್ಣು ಹಂಪಲು ನಿಮಗೆ ಅಡಿಗೆ ಎಲ್ಲವನ್ನು ಇಟ್ಟು ವಿಶ್ವನಾಥನಿಗೆ ಸೇವೆ ಮಾಡಿ ಅವಾಗ ಒಂದು ಆರತಿ ಆಗುತ್ತೆ, ಅದು ಭೋಗ ಆರತಿ. ಆಯಿತಾ? ಸಾಯಂಕಾಲ 6ರಿಂದ 7ಕ್ಕೆ ಸಂಧ್ಯಾರತಿ, ಸಾಯಂಕಾಲ ಆಯಿತು ಅಂತ ಹೇಳಿ ಇಷ್ಟಕ್ಕೆ ಮುಗಿಲಿಲ್ಲ. 8ರಿಂದ 9 ಸಿಂಗಾರಾರತಿ, ಭಗವಂತನ ವಿವರಿತಿ ಸಿಂಗಾರ ಮಾಡಿ ಆರತಿ. ರಾತ್ರಿ 10ರಿಂದ 11ಕ್ಕೆ ಶಯನಾರತಿ, ಅಪ್ಪ ಸ್ವಾಮಿ ನೀವು ಮಲ್ಕು ಅಂತೇಳಿ ಮತ್ತೊಂದು ಆರತಿ ಎತ್ತಿ ಮಲಗಿಸ್ತಾರೆ. ಇದೆಲ್ಲವನ್ನೂ ಹೋಗಿ ನೋಡಿದರೆ ಅದೊಂದು ಸಂತೋಷವೇ ಸಂತೋಷ. ಜೊತೆಗೆ ಗಂಗಾರತಿ ಇದೆ. ಗಂಗಾ ನದಿ ತೀರದಲ್ಲಿ ಅಯ್ಯೋ ನೂರಾರು ಜನ ಅರ್ಚಕರು ಗಂಗೆಗೆ ಆರತಿ ಬೆಳಗದ ನೋಡಬೇಕು, ಅದರ ವೈಭವವೇ ಬೇರೆ. ಇದರ ಜೊತೆಗೆ ನಮಗೆ ಇನ್ನೂ ಒಂದು ಮಹತ್ವದ್ದಿದೆ. ಯಾವುದು? ಕಾಶಿಗೆ ಹೋದವರೆಲ್ಲರೂ ಸಹಿತ ಅದರ ನೆನಪಿಗೆ ಏನಾದರೂ ಬಿಟ್ಟು ಬರ್ತಾರೆ. ಏನು ಬಿಟ್ಟು ಬರ್ತಾರೆ? ಅಲ್ಲಿ ಒಂದು ತಮಗೆ ಇಷ್ಟವಾಗಿರೋ ಸಿಹಿ ತಿಂಡಿ, ಇನ್ನೊಂದು ಇಷ್ಟವಾಗಿರುವಂಥ ತರಕಾರಿ, ಮೂರನೇದು ಇಷ್ಟವಾಗಿರೋ ಹಣ್ಣು. ಯಾಕೆ? ಅಲ್ಲಿಂದ ಇದನ್ನು ಬಿಟ್ಟಿದ್ದೀನಿ ಸಂಕಲ್ಪ ಮಾಡ್ಕೊಂಬಂದವರು ಇನ್ನೊಮ್ಮೆ ಆ ತರಕಾರಿಯನ್ನಾಗಲಿ ಹಣ್ಣನ್ನಾಗಲಿ ಸಿಹಿ ತಿಂಡಿಯನ್ನು ತಿನ್ನೋದೇ ಇಲ್ಲ. ಯಾಕೆ? ಕಾಶಿ ನೆನಪಿ. ಮದುವೆಯಲ್ಲೂ ಸಹಿತ ಏನಾಗುತ್ತೆ, ಕಾಶಿ ಯಾತ್ರೆ ಅಂತ ಇಟ್ಕೊಳ್ತಾರೆ. ವರನನ್ನು ವಿದ್ಯಾಭ್ಯಾಸಕ್ಕೆ, ಉನ್ನತ ವಿದ್ಯಾಭ್ಯಾಸ ಕಾಶಿಗೆ ಹೋಗ್ಬೇಕು. ಕೆಲವು ನಿಜ ಹೇಳಬೇಕಂದ್ರೆ ಕಾಶಿಗೆ ಹೋಗೋಕ್ಕಾಗದೇ ಇದ್ದವರು ಕಾಶಿ ಯಾತ್ರೆ ಪಾಲ್ಗೊಂಡ್ರೆ ಕಾಶಿ ಯಾತ್ರೆಗೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಇದ್ದಾರೆ. ಜೊತೆಗೆ ಈ ಕಾಶಿಗೆ ಎಂತೆಂಥ ಮಹನೀಯರು ಬಂದು ಹೋಗಿದ್ದಾರೆ ಗೊತ್ತೇನು? ಆದಿಗುರು ಶಂಕರಾಚಾರ್ಯರು ಜ್ಞಾನ ಸಂಪಾದನೆಗೆ ಹೋದಾಗ ಕಾಶಿಗೆ ಹೋಗಿದ್ದರು. ಕಾಶಿಯಲ್ಲಿ ಪಂಡಿತರುಗಳ ಜೊತೆಗೆ ವಾದ ಮಾಡಿ ಸೋಲಿಸಿದ್ರು. ತಮ್ಮ ಶಿಷ್ಯಂದ್ರ ಜೊತೆಗೆ ಇದೇ ಗಂಗಾ ತೀರದಲ್ಲಿ ಕೂತ್ಕೊಂಡು ಪಾಠ ಮಾಡಿದರು, ವಿಶ್ವೇಶ್ವರ ದರ್ಶನ ಮಾಡಿದರು. ಅಲ್ಲೇ ಚಂಡಾಲ ರೂಪದಲ್ಲಿ ಶಿವ ಇವರಿಗೆ ಎದುರಾಗಿ ಪ್ರಶ್ನೆಯನ್ನು ಹಾಕಿ ಆತನಿಗೆ ಆಶೀರ್ವಾದವನ್ನು ಮಾಡಿದ್ದು ಶಂಕರಾಚಾರ್ಯರಿಗೆ ಇದೇ ಕಾಶಿಯಲ್ಲಿ. ಯಾಕೆ? ರಾಮಚರಿತ ಮಾನಸ ಕೃತಿಯನ್ನು ರಚಿಸಿದ್ರಲ್ಲ ಯಾರು? ತುಳಸಿದಾಸರು. ಅವರು ಸಹಿತ ವಾರಣಾಸಿಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು, ಅಲ್ಲೇ ರಾಮಚರಿತ ಮಾನಸ ಕೃತಿಯನ್ನು ರಚಿಸಿದ್ರು. ಗುರುನಾನಕರು ಅವರು ಕಾಶಿಗೆ ಬಂದು ಹೋಗಿದ್ದಾರೆ. ಪಂಡಿತ ಜಗನ್ನಾಥ ಗಂಗಾಲಹರಿ ಬರೆದಿರೋ ದೊಡ್ಡ ಪಂಡಿತ. ಆದರೆ ಹೋಗಿ ಶಹಜಾನನ ಆಸ್ಥಾನದಲ್ಲಿದ್ದು ಅವನ ಮಗಳು ಲವಂಗಿಯನ್ನು ಮದುವೆಯಾಗಿ ಕಮಂಗಿಯಾಗಿಬಿಟ್ಟ. ಔರಂಗಜೇಬ್ ಬಂದಮೇಲೆ ವಾದ ಓಡಿಸ್ದ. ಅವರಿಬ್ಬರು ಕಾಶಿಯಲ್ಲಿ ಬಂದು ಈ ಗಂಗಾ ಮೆಟ್ಲ ಮೇಲೆ ಮಲ್ಕೊಂಡಾಗ ತುಂಬ ಅವಮಾನ ಗುರಿಯಾಗಿಬಿಟ್ಟ. ನೀನು ಅಪವಿತ್ರ, ನೀನು ಪಾಪಿ ಅಂತೆಲ್ಲ ಬೈದರು. ಆದರೆ ಆತ ಗಂಗೆಯನ್ನು ಸ್ತುತಿ ಮಾಡಿದಾಗ ಗಂಗೆ ಉಕ್ಕು ಬಂದು 32 ಮೆಟ್ಲು ಬಂದು ಲವಂಗಿಯನ್ನು ನಮ್ಮ ಜಗನ್ನಾಥನ ಪಂಡಿತನ ತನ್ನಲ್ಲಿ ಐಕ್ಯ ಮಾಡಿಕೊಂಡಿದ್ದು ಇದೇ ಕಾಶಿಯಲ್ಲಿ. ಇನ್ಯಾಕೆ? ನಮ್ಮ ರಾಮಕೃಷ್ಣ ಪರಮಹಂಸರು, ನಮ್ಮ ಸ್ವಾಮಿ ವಿವೇಕಾನಂದರು ಕಾಶಿಗೆ ಬಂದು ಹೋಗಿದ್ದಾರೆ. ದಯಾನಂದ ಸರಸ್ವತಿಯವರು ಅವರು ಅಷ್ಟೆ. ಹೀಗೆ ಕಾಶಿ ಎಷ್ಟು ಜನ ಬಂದಿದ್ದಾರೆ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹಿತ ಕಾಶಿ ವಿದ್ಯಾಪೀಠದಲ್ಲೇ ಅವರು ಪದವಿ ಪಡೆದಿದ್ದು, ಅದೇ ಶಾಸ್ತ್ರಿ ಅನ್ನೋ ಪದವಿ. ಎಲ್ಲ ಮಹನೀಯರುಗಳು ಹೀಗೆಲ್ಲ ಕಾಶಿ ವಿಶ್ವನಾಥನ ಮಹಿಮೆ ಇದೆ. ಹೋಗಿ ಬರಲಿಕ್ಕೆ ಅನುಕೂಲ ಇದೆ. ಈಗ ಯಾವಾಗ ಬೇಕು ಹೋಗ್ಬೋದು. ನಾವು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇವುಗಳನ್ನು ತಿಳ್ಕೊಂಡು ನಮ್ಮ ತಿಳುವಳಿಕೆ ಹೆಚ್ಚಿಸ್ಕೊಳ್ಬೇಕಲ್ವಾ? ನಮಸ್ಕಾರ.